ವಂಡರ್ಲಾದಲ್ಲಿ 2026ರಲ್ಲಿ ಹೊಸದಾಗಿ ಲಾಂಚ್ ಆಗಿರೋ ಗೇಮ್ಸ್ ಯಾವ್ದ್ಯಾವುದು, ಹಾಗೆ ಈಗ ಟಿಕೆಟ್ ಪ್ರೈಸ್ ಎಷ್ಟಾಗಿದೆ, ವಂಡರ್ಲಾದಲ್ಲಿ ಫುಡ್ಡು, ಟೈಮಿಂಗ್ಸು, ಕ್ಲಾತ್ಸು ಇದೆಲ್ಲದ್ರ ಬಗ್ಗೆ ತಿಳ್ಕೊಬೇಕಾ? ಹಾಗಾದರೆ ಈ ವಿಡಿಯೋನ ಪೂರ್ತಿ ಎಂಡ್ವರೆಗೂ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಪ್ರಮೋದ್ ಭಾರತೀಯ ಯೂಟ್ಯೂಬ್ ಚಾನಲ್. ಈಗ ನೀವು ನೋಡ್ತಾ ಇರೋದು ವಂಡರ್ಲಾದ ಮೇನ್ ಎಂಟ್ರೆನ್ಸ್. ಇಂಡಿಯಾದ ಲಾರ್ಜೆಸ್ಟ್ ಅಮ್ಯೂಸ್ಮೆಂಟ್ ಪಾರ್ಕ್ ಅಲ್ಲಿ ವಂಡರ್ಲಾ ಸಹ ಒಂದು. ವಂಡರ್ಲಾ ಫಸ್ಟ್ ಸ್ಟಾರ್ಟ್ ಆಗಿದ್ದು ಕೊಚ್ಚಿಲಿ 2000ನೇ ಇಸ್ವಿಲಿ. ಈಗ ಹೈದ್ರಾಬಾದು ಮತ್ತೆ ಬ್ಯಾಂಗ್ಳೂರಲ್ಲಿ ಸಹ ಇವು ಬ್ರಾಂಚಸ್ ಇದೆ. ಸೊ ಈಗ ನೋಡ್ತಾ ಇದ್ದೀರಲ್ಲ, ಇದೇನೆ ವಂಡರ್ಲಾ ಎಂಟ್ರೆನ್ಸು. ನೋಡಿ, ಇದು ವಂಡರ್ಲಾ ಫೋಟೋ ಬೂತು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಟಿಕೆಟ್ ಬೂತು. ಆಲ್ರೆಡಿ ವಂಡರ್ಲಾ ಸ್ಟಾರ್ಟ್ ಆಗಿದೆ 11 ಗಂಟೆಗೆ. ಇದು ವಂಡರ್ಲಾದಲ್ಲಿ ಎಲ್ಲೆಲ್ಲಿ ಏನೇನಿದೆ ಅಂತ ಮ್ಯಾಪ್ ಕೊಟ್ಟಿದ್ದಾರೆ ನೋಡಿ. ಸೊ ಈ ಥರದೊಂದು PDF ಒಂದು ಸ್ಲಿಪ್ ಸಹ ನಿಮ್ಗೆ ಕೊಡ್ತಾರೆ. ಬ್ಯಾಂಗ್ಳೂರಲ್ಲಿ ಇರುವಂಥ ವಂಡರ್ಲಾ 82 ಎಕರೆ ಇದೆ. ಇಲ್ಲಿ ರೆಸಾರ್ಟು, ಅಮೆಝಾನ್ ಪಾರ್ಕು, 4 ಥರದ ರೆಸ್ಟೋರೆಂಟ್ಸು, 35+ ಸ್ಟಾಲ್ಸು, ಲಾಕರ್ ರೂಮು, ಅಡ್ವೆಂಚರ್ ಆ್ಯಕ್ಟಿವಿಟೀಸು, 4 ವೆರೈಟಿ ವಾಟರ್ ಟೆಂಪ್ರೇಚರ್ನ ಕಂಟ್ರೋಲ್ ಮಾಡೋಂಥ ಪೂಲ್ಸು ಮತ್ತು ಲಾರ್ಜ್ ಪಾರ್ಕಿಂಗ್ ಸ್ಪೇಸು ಎಲ್ಲನೂ ಇದರಲ್ಲಿದೆ. ನೀವು ಗೇಟ್ ಎಂಟ್ರಿ ಆಗಿದ ತಕ್ಷಣವೇ ನಿಮಗೆ ಇಲ್ಲೊಂದು ದೊಡ್ಡ ಪಾರ್ಕಿಂಗ್ ಲಾಟ್ ಇದೆ. ಸೊ ನಿಮ್ಮ ವೆಹಿಕಲ್ಸ್ನೆಲ್ಲ ನೀವು ಇಲ್ಲೇ ಗಾಡಿ ಪಾರ್ಕ್ ಮಾಡ್ಬೋದು. ಹಾಗೆ ಇದು ಬಿಡದಿಯಿಂದ ಸ್ವಲ್ಪ ಇಂಟೀರಿಯರ್ ಇರೋದಕ್ಕೆ BMTC ಬಸ್ ಫೆಸಿಲಿಟೀಸ್ ಸಹ ಇದೆ. ನಿಮಗೆ ಬಸ್ ಸ್ಟ್ಯಾಂಡಿಂದ ಪಿಕಪ್ ಮಾಡೋಕ್ಕೆ ಈ ಥರ ವಂಡರ್ಲಾ ಬಸ್ಗಳು ಸಹ ಇದೆ ನೋಡಿ, ಅಲ್ಲಿ ನಿಂತಿದೆ ನೋಡಿ. ಸೊ ಇಲ್ಲಿ ಏನೇನು ಫೆಸಿಲಿಟೀಸ್ ಸಿಗುತ್ತೆ ಅಂತ ಹಾಕಿದ್ದಾರೆ ನೋಡಿ. ಡಾರ್ಮೆಟ್ರಿ, ಲಾಕರು, ಈಸಿ ಪೇ ಬ್ಯಾಂಡು, ಟ್ರಾಮು, ವೀಲ್ ಚೇರು, ಫಾಸ್ಟ್ರಾಗ್ ಟಿಕೆಟು ಎಲ್ಲ ಸಿಗುತ್ತೆ. ನೀವು ಟಿಕೆಟ್ನ ಆನ್ಲೈನಲ್ಲಾದರೂ ಬುಕ್ ಮಾಡ್ಬೋದು, ಇಲ್ಲ ಇಲ್ಲಿ ಬಂದಾದರೂ ತೊಗೊಬೋದು. ಇಲ್ಲಿ ಎಂಟ್ರಿ ಟಿಕೆಟ್ ಜೊತೆ ಕೋಂಬೋ ಟಿಕೆಟ್ ಸಹ ಸಿಗುತ್ತೆ. ಕೋಂಬೋ ಅಂದರೆ ಅದರಲ್ಲಿ ಇನ್ಕ್ಲೂಡಿಂಗ್ ಲಂಚು, ಈವ್ನಿಂಗ್ ಸ್ನ್ಯಾಕ್ಸ್ ಸಹ ಇರುತ್ತೆ. ಇದನ್ನ ಬೇಕಾದ್ರೂ ತೊಗೊಬೋದು, ಇಲ್ಲ ಒನ್ಲಿ ಟಿಕೆಟ್ ಬೇಕಾದ್ರೂ ತೊಗೊಬೋದು. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇನೇ ಟಿಕೆಟ್ ಕೌಂಟ್ರು. ಸೊ ನೀವು ಅಲ್ಲಿ ಟಿಕೆಟ್ ತೊಗೊಬೇಕು. ಟಿಕೆಟ್ ಪ್ರೈಸ್ ಲಿಸ್ಟ್ ಇಲ್ಲಿ ಹಾಕಿದೆ ನೋಡಿ. ಅಡಲ್ಟ್ಗೆ 2228, ಚೈಲ್ಡ್ಗೆ 1834. ಇಲ್ಲಿ ಫಾಸ್ಟ್ಯಾಗ್ ಟಿಕೆಟ್ ಅಂತ ಸಿಗುತ್ತೆ. ಫಾಸ್ಟ್ಯಾಗ್ ಅಂದರೆ ನೀವು ರೋಡ್ ಟೋಲ್ಗೆ ಹಾಕೋ ಫಾಸ್ಟ್ಯಾಗ್ ಅಲ್ಲ. ಈ ಫಾಸ್ಟ್ಯಾಗ್ ಟಿಕೆಟ್ನ ತೊಗೊಂಡ್ರೆ ನೀವು ಯಾವುದೇ ಗೇಮ್ ಆಡೋಕ್ಕೆ ಹೋದಾಗ ನಿಮ್ಮದಲ್ಲಿ 2 ಲೈನ್ ಇರುತ್ತೆ. ಸೊ ಒಂದು ಲೈನಲ್ಲಿ ಜನರಲ್ ಆಗಿರ್ತಾರೆ, ಸೊ ಇನ್ನೊಂದು ಲೈನಲ್ಲಿ ಫಾಸ್ಟ್ಯಾಗ್ ಅಂತ ಸಪ್ರೇಟ್ ಕ್ಯೂ ಮಾಡಿರ್ತಾರೆ. ಬಟ್ ಅಲ್ಲಿ ಜನ ತುಂಬ ಕಮ್ಮಿ ಇರ್ತಾರೆ. ನಿಮ್ಗೆ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ದೇವಸ್ಥಾನಕ್ಕೆ ಹೋದಾಗ ಸ್ಪೆಷಲ್ ದರ್ಶನ ಅಂತ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟು ದರ್ಶನ ಟಿಕೆಟ್ ಕೊಡ್ತಾರೆ ಗೊತ್ತಾ, ಸೇಮ್ ಅದೇ ಥರ. ಹೊಸದಾಗಿ ಗರುಡ ಗ್ಲೈಡ್ ಅಂತ ಇದೆ ಅಂತ ನೋಡಿ, ಹೆಂಗಿದೆ ಅಂತ ನೋಡಬೇಕು. ಇಲ್ಲಿ ಟಿಕೆಟ್ ಪ್ರೈಸು ಫಿಕ್ಸ್ ಇರಲ್ಲ, ವೇರಿಯೇಷನ್ ಆಗ್ತಾ ಇರುತ್ತೆ. ಈ ಫೆಸ್ಟಿವಲ್ ಸೀಸನ್ಸು ಆ ಟೈಮಲ್ಲೆಲ್ಲ ಟಿಕೆಟ್ ಪ್ರೈಸ್ನ ಸ್ವಲ್ಪ ಹೈ ಮಾಡಿರ್ತಾರೆ. ನೀವು ಟಿಕೆಟ್ ತೊಗೊಂಡು ಒಳಗಡೆ ಎಂಟ್ರಿ ಆದರೆ ನಿಮ್ಮ ಬ್ಯಾಗ್ನೆಲ್ಲ ಚೆಕ್ ಮಾಡ್ತಾರೆ. ನೀವು ಹೊರಗಡೆಯಿಂದ ಯಾವುದೇ ಫುಡ್ ಐಟಮ್ನ ಒಳಗಡೆ ತೊಗೊಂಡು ಹೋಗೋಂಗಿಲ್ಲ. ಜಸ್ಟ್ ಬರೀ ವಾಟರ್ ಬಾಟ್ಲು, ನಿಮ್ಮ ಬಟ್ಟೆಗಳನ್ನ ಮಾತ್ರ ಕ್ಯಾರಿ ಮಾಡಬೇಕು. ಹಾಗೆ ಇಲ್ಲಿ ಲಾಕರ್ ಪ್ರೈಸ್ ಬಂದು 400 ರುಪೀಸ್ನ ನೀವು ಡೆಪಾಸಿಟ್ ಮಾಡಬೇಕು. ಹೋಗುವಾಗ ನಿಮಗೆ 50 ರುಪೀಸ್ ವಾಪಸ್ ಕೊಡ್ತಾರೆ. ಸೊ ಲಾಕರ್ ಪ್ರೈಸ್ ಬಂದು 350 ರುಪೀಸು. ಇನ್ನು ಕ್ಲಾತ್ಸ್ ಅಂತ ಬಂದರೆ ನಿಮ್ಗೆ ಇಲ್ಲಿ ಕಾಟನ್ ಬಟ್ಟೆನ ಅಲೋ ಮಾಡಲ್ಲ, ಸಿಂಥೆಟಿಕ್ ಮತ್ತು ನೈಲಾನ್ ಬಟ್ಟೆನ ಅಲೋ ಮಾಡ್ತಾರೆ. ನೀವು ಮನೆಯಿಂದ ತರಲಿಲ್ಲ ಅಂದರೆ ನೀವು ಇಲ್ಲೂ ಪರ್ಚೇಸ್ ಮಾಡ್ಬೋದು, ಬಟ್ ಸ್ವಲ್ಪ ಕಾಸ್ಟ್ಲಿ. ನೀವು ಹೊರಗಡೆಯಿಂದ ತಂದರೆ ಬೆಟರ್ ಅಂತ ಹೇಳ್ತೀನಿ. ಈಗ ನೀವು ನೋಡ್ತಾ ಇರೋದು ವಂಡರ್ಲಾದ ಲಾಕರ್ ರೂಮು. ಸೊ ಇಲ್ಲೇ ನೀವು ನಿಮ್ಮ ಲಗೇಜ್ನೆಲ್ಲ ಇಟ್ಟು ಕ್ಲಾತ್ಸ್ನ ಚೇಂಜ್ ಮಾಡಿಕೊಂಡು ಹೋಗ್ಬೋದು. ವಂಡರ್ಲಾ ಓಪನ್ ಆಗೋದು ಮಾರ್ನಿಂಗ್ 11ಗೆ. ನೀವು 10:30ಗೆ ಇಲ್ಲಿದ್ರೆ ಒಳ್ಳೆಯದು, ಯಾಕೆಂದರೆ ನೀವು ಟಿಕೆಟ್ ತೊಗೊಂಡು ಕ್ಲಾತ್ನ ಚೇಂಜ್ ಮಾಡಿ ಅದಕ್ಕೆ ನಿಮ್ಗೆ ಅರ್ಧ ಅವರ್ ಬೇಕಾಗುತ್ತೆ. ಸೊ ಗೇಮ್ನ ನೀವು 11ಗೆ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಆದರೂ ಗೇಮ್ಸ್ನ ಕಂಪ್ಲೀಟ್ ಮಾಡ್ಬೋದು. ನಾನು ಸಜೆಸ್ಟ್ ಮಾಡೋದು ವೀಕೆಂಡಲ್ಲಿ, ಗೌರ್ಮೆಂಟ್ ಹಾಲಿಡೇಸಲ್ಲಿ ಬರಬೇಡಿ, ತುಂಬ ರಶ್ ಇರುತ್ತೆ. ಆದಷ್ಟು ವೀಕ್ ಡೇಸಲ್ಲಿ ಬನ್ನಿ.
ಇಲ್ಲಿ ನಿಮ್ಮ ಬರ್ತ್ಡೇ, ಡಾಟರ್ಸ್ ಡೇ ಹಾಗೆ ಸ್ಪೆಷಲ್ ಒಕೇಶನ್ಸ್ಗೆ ಡಿಸ್ಕೌಂಟ್ ಕೂಡ ಇರುತ್ತೆ. ನೀವೇನಾದ್ರು ಸ್ಟೂಡೆಂಟ್ಸ್ ಆಗಿದ್ರೆ ನಿಮ್ಮ ಸ್ಟೂಡೆಂಟ್ ID ಕಾರ್ಡ್ಗೆ ಡೈಲಿ ಇಲ್ಲಿ ಡಿಸ್ಕೌಂಟ್ ಇರುತ್ತೆ. ನಿಮ್ಮ ಸ್ಟೂಡೆಂಟ್ ID ಕಾರ್ಡ್ನ ತರೋದನ್ನ ಮಾತ್ರ ಮರಿಬೇಡಿ. ನೀವು ಫಸ್ಟು ವಾಟರ್ ಗೇಮ್ನ ಸ್ಟಾರ್ಟ್ ಮಾಡಿ, ಏಕೆಂದರೆ ವಾಟರ್ ಗೇಮ್ ನಿಮಗೆ 5:30ಗೆಲ್ಲ ಕ್ಲೋಸ್ ಮಾಡ್ತಾರೆ. ಡ್ರೈ ಗೇಮ್ನ ನೀವು ಆಮೇಲೆ ಬೇಕಾದ್ರೂ ಆಡ್ಬೋದು. ಇಲ್ಲಿ ಸ್ಪೆಷಲ್ ಆಗಿ ಮಕ್ಕಳಿಗೆ ಅಂತಲೇ ವಾಟರ್ ಪೂಲ್ಸ್ನ ಮಾಡಿದ್ದಾರೆ. ಸೊ ಮಕ್ಕಳಂತೂ ಸಖತ್ ಎಂಜಾಯ್ ಮಾಡ್ತಾರೆ. ನೀವು ಇಲ್ಲಿ ಬಂದರೆ ರೈನ್ ಡ್ಯಾನ್ಸ್ ಅಂತೂ ಮಿಸ್ ಮಾಡಬೇಡಿ, ತುಂಬಾ ಚೆನ್ನಾಗಿರುತ್ತೆ. ಬಟ್ ಇದಕ್ಕೆ ಟೈಮಿಂಗ್ಸ್ ಇರುತ್ತೆ, ಸೊ ಅಲ್ಲೇ ಅನೌನ್ಸ್ ಮಾಡ್ತಾ ಇರ್ತಾರೆ. ನೀವು ಅದನ್ನ ನೋಡಿಕೊಂಡು ರೈನ್ ಡ್ಯಾನ್ಸ್ ಅಂತೂ ಎಂಜಾಯ್ ಮಾಡಿ. ರೈನ್ ಡ್ಯಾನ್ಸ್ ಸಗದಾಯ್ತಲ್ವಾ, ನೆಕ್ಸ್ಟ್ ಲೇಸ್ ಹೋಗೋಣ ಅವನು.
ನಾನು ಟಿಕೆಟ್ ಜೊತೆನೇ ಊಟ ಇನ್ಕ್ಲೂಡಿಂಗ್ ತೊಗೊಂಡಿದ್ದೆ. ಸೊ ಊಟ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ಫುಡ್ ಬಗ್ಗೆ ಹೇಳಬೇಕು ಅಂದರೆ ಕ್ವಾಲಿಟಿ ಕ್ವಾಂಟಿಟಿ ಎರಡು ಪರವಾಗಿಲ್ಲ ಅಂತ ಹೇಳ್ಬೋದು. ಪ್ರೈಸ್ ವೈಸ್ ಜಾಸ್ತಿ, ಬಟ್ ಆಪ್ಷನ್ ಇಲ್ಲ ಅಂತ ಇಲ್ಲಿ ಸಿಕ್ಕಿದ್ನ ತಿನ್ಬೇಕಷ್ಟೇ. ಊಟ ಓಕೆ ನೀವು ಕೊಡೋ ಅಮೌಂಟ್ಗೆ ಓಕೆ ಅಂತ ಅನ್ನಿಸ್ತಷ್ಟೇ. ನೋಡಿ, ಯಾರು ಫುಲ್ ಬ್ಯಾಟಿಂಗ್ ಆಡೋರಿಗೆ ಊಟ ಓಕೆ, ಇಲ್ಲ ಅಂದರೆ ಸುಮ್ಮನೆ ಹೊರಗಡೆ ತಿನ್ಕೊಡೋದು ಒಳ್ಳೇದು. ವಂಡರ್ಲಾಗೆ ನೀವು ಗ್ಯಾಂಗ್ ಜೊತೆ ಬಂದರೆ ತುಂಬ ಚೆನ್ನಾಗಿರುತ್ತೆ. ಏಕೆಂದರೆ ಎಷ್ಟೋ ಗೇಮ್ಸಲ್ಲಿ ನೀವು ಒಬ್ಬೊಬ್ಬರೇ ಕುತ್ಕೊಂಡು ಗೇಮ್ ಆಡೋಕ್ಕಾಗಲ್ಲ. ಸೊ ಇಬ್ಬಿಬ್ರು ಮೂರು ಜನ ಬೇಕಾಗುತ್ತೆ. ಸೊ ಗ್ಯಾಂಗು ಫ್ರೆಂಡ್ಸ್ ಜೊತೆ ಬಂದ್ರಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು. ಇವಾಗ ಹಾಕಿನ ಒಂದು ಗೇಮಿಗೆ ಬಂದಿದೆ, ಬಟ್ ಸಿಕ್ಕಾಪಟ್ಟೆ ರಶ್ ಇದೆ. ವೆಯ್ಟ್ ಮಾಡಿ ಪ್ರತಿಯೊಂದು ಗೇಮ್ನೂ ಆಡಬೇಕು. ಇಲ್ಲಿ ಗೇಮ್ಸ್ನ ನೋಡುವಾಗ ಸಿಂಪಲ್ ಅನಿಸುತ್ತೆ, ಬಟ್ ರೈಡ್ ಮಾಡುವಾಗ ಗಟ್ಸ್ ಇರಬೇಕು ಅಂತ ಅನಿಸುತ್ತೆ. ಗೇಮ್ಸ್ ಮಾತ್ರ ಕ್ರೇಜ್ ಇದೆ, ಬರೋ ಟೈಮ್ಗೆ ಸಾಕಾಗಲ್ಲ. ವಾಟರ್ ಗೇಮ್ಸ್ನ 6 ಗಂಟೆ ಎಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಈಗ ವಂಡರ್ಲಾದಲ್ಲಿ ವಾಟರ್ ಗೇಮ್ಸು ತುಂಬಾನೇ ಇದೆ. ಮಾರ್ನಿಂಗ್ 11ಗೆ ಸ್ಟಾರ್ಟ್ ಮಾಡಿದ್ರೆ 5:30 ಅಷ್ಟರಲ್ಲಿ ಕಂಪ್ಲೀಟ್ ಮಾಡೋಕೆ ಆಗಲ್ಲ. 5:30 ಮೇಲೆ ನೀವು ಡ್ರೈ ಗೇಮ್ಸ್ಗೆ ಹೋಗ್ಬೋದು. ಸೊ ಈ ವಿಡಿಯೋದಲ್ಲಿ ಇಷ್ಟು ಸಾಕು. ನೆಕ್ಸ್ಟ್ ವಿಡಿಯೋದಲ್ಲಿ ಡ್ರೈ ಗೇಮ್ಸ್ ವಿಡಿಯೋ ಹಾಕ್ತೀನಿ, ಮಿಸ್ ಮಾಡಿದೆ ನೋಡಿ. ಯಾಕೆಂದರೆ ವಂಡರ್ಲಾ ಡೇಗಿಂತ ನೈಟಲ್ಲೇ ಸಖತ್ತಾಗಿರೋದು. ಸೊ ನೋಡಿದ್ರಲ್ಲ ವಂಡರ್ಲಾ, ಇದಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಇಂಥದೇ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ಸಿಗ್ತೀನಿ ಮುಂದಿನ ಗುರುವಾರ. ಅಲ್ಲಿವರೆಗೂ ಆ ರಾಯರ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ನಮಸ್ಕಾರ.